ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ವ್ಲಾಗ್ಸ್. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ವರ್ಕರ್ಸ್ ಡೇ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ರಜಾ ಇತ್ತು. ಮಕ್ಕಳು ಕೂಡ ಒಂದು ವಾರದಿಂದ ಮನೆಯಲ್ಲೇ ಇದ್ದು ಬೇಜಾರಾಗ್ತಿದೆ, ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇವತ್ತು ನಾವು ಮ್ಯಾಂಗೋ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೀವಿ. ನಾವಿವತ್ತು ಮ್ಯಾಂಗೋ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ. ಮ್ಯಾಂಗೋ ಉತ್ಸವ ಇನ್ನೂ ಬಂದಿಲ್ಲ, ಇನ್ನು ಮುಂದೆ. ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯಾಂಗೋ ಉತ್ಸವ ನಡೀತಾ ಇದೆ. ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರೆಲ್ಲ ಮ್ಯಾಂಗೋ ರೆಸಿಪೀಸ್ ತಿನ್ನೋದಕ್ಕೆ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ. ನಿಂಗೇನು ಇಷ್ಟನೋ ಚೋಟು? ಮ್ಯಾಂಗೋ ಜಾಮೂನ್. ನೋಡಪ್ಪ, ಇವನು ಮ್ಯಾಂಗೋ ಜಾಮೂನ್ ತಿನ್ನೋಕ್ಕೆ ಅಂತಲೇ ನಮ್ಮ ಜೊತೆ ಮ್ಯಾಂಗೋ ಫೆಸ್ಟಿವಲ್ಗೆ ಬರ್ತಾ ಇದ್ದಾನೆ. ನಮ್ಮ ಗಣ ಕಾರ್ ಹತ್ತಿದ ತಕ್ಷಣನೇ ಮಲ್ಕೊಬಿಟ್ಟ. ಅವನಿಗೆ ನಿದ್ದೆ ಬಂದಿತ್ತು. ಇನ್ನೇನು ಬಂತು ಗ್ರೌಂಡು, ಇಳ್ಕೋಬೇಕು. ಇದು ಈಜು ಶಿಬಿರ. ಇವತ್ತು ಮೇ 1 ವರ್ಕರ್ಸ್ ಡೇ. ಆಲ್ಮೋಸ್ಟ್ ಎಲ್ಲ ಆಫೀಸು, ಕಾಲೇಜು, ಇದು ಗೌರ್ಮೆಂಟ್ ಆಫೀಸ್ಗಳಿಗೆಲ್ಲ ರಜೆ ಇರುತ್ತೆ. ಸೊ ತುಂಬ ರಶ್ ಇರುತ್ತೆ ಅಂತ ಅನ್ಕೋತೀವಿ. ನೋಡೋದ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ನಮ್ಮ ಹುಡುಗರು ಹೇಗೆ ಎಂಜಾಯ್ ಮಾಡ್ತಾರೆ, ಏನೇನು ತಿಂತಾರೆ ಅಲ್ವಾ ಮೋಹಿತ್? ಏನ್ ತರಕ್ಕೆ? ಬಾಲು ಇರುತ್ತೆ, ಅಲ್ಲಿ ಆಟ ಸಾಮಾನೆಲ್ಲ ಇರುತ್ತೆ. ನೋಡ್ಕೊಂಡು ಬರೋಣ. ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಎಲ್ಲೋ ದೂರದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಎಲ್ಲ ನಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ರೋಡಲ್ಲೂ ಒಳಗಡೆ ಯಾವ್ಯಾವ ರೋಡ್ ಇದೆ ಎಲ್ಲ ರೋಡಲ್ಲೂ ಕಾರ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲೋ ದೂರದಲ್ಲಿ ನಿಲ್ಲಿಸಿದ್ದೀವಿ, ನಡ್ಕೊಂಡು ಬರ್ತಾ ಇದ್ದೀವಿ. ಮ್ಯಾಂಗೋ ಫೆಸ್ಟಿವಲಿಗೆ ಬಂದ್ವಿ. ಜನ ನೋಡಿ ಎಷ್ಟು ಕ್ರೌಡ್ ಇದೆ. ನಾವು ಅಂದ್ಕೊಂಡಿದ್ದಕ್ಕಿಂತನೂ ತುಂಬಾ ರಶ್ ಇದೆ. ಇವತ್ತು ರಜೆ ಬೇರೆ ಇದೆಯಲ್ವಾ, ವರ್ಕರ್ಸ್ ಡೇ. ಎಲ್ಲೂ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಎಷ್ಟು ರಶ್ ಇದೆ ನೋಡಿ. ತುಂಬಾ ಬಿಸಿಲಿದೆ. ಜನಗಳ ಕ್ರೌಡ್ ಕೂಡ ಅದೇ ರೀತಿ ಇದೆ. ಎಲ್ಲೂ ಶೆಲ್ಟ್ರ್ ಇಲ್ಲ ನಿಂತ್ಕೊಳ್ಳೋಕ್ಕೆ. ನೋಡಿ, ಮೊದಲಿಗೆ ಮ್ಯಾಂಗೋ ಐಸ್ ಕ್ರೀಮ್ ಕೌಂಟರ್. ಮ್ಯಾಂಗೋ ಐಸ್ ಕ್ರೀಮ್ನಲ್ಲೇ ಎಷ್ಟೊಂದು ರೀತಿ ಇದೆ. ಇದು ಮ್ಯಾಂಗೋ ಹೋಳಿಗೆ ಮತ್ತು ಹಲಸಿನ ಹಣ್ಣಿನ ಹೋಳಿಗೆ. ನೋಡಿ, ಹೋಳಿಗೆ ಮಾಡ್ತಾ ಇದ್ದಾರೆ. ಮ್ಯಾಂಗೋ ಹೋಳಿಗೆ ಮತ್ತು ಹಲಸಿನ ಹೋಳಿಗೆ. ಸಮ್ಮರ್ ಸೀಸನಲ್ಲಿ ಮ್ಯಾಂಗೋ ಮತ್ತು ಹಲಸಿನ ಹಣ್ಣೆ ಅಲ್ವಾ ಫೇಮಸ್ಸು. ನೋಡಿ, ಇದು ಹೂರ್ಣ ಮಾಡ್ತಾ ಇದ್ದಾರೆ. ಹೂರ್ಣ ಎಲ್ಲ ಉಂಡೆ ಕಟ್ಟಿಟ್ಕೊಡ್ತಾ ಇದ್ದಾರೆ. ಇವರು ಒಬ್ಬಟ್ಟನ್ನು ಎಲ್ಲ ತಟ್ಟಿ ಹಾಕ್ತಾ ಇದ್ದಾರೆ ಬೇಯೋದಕ್ಕೆ. ಮ್ಯಾಂಗೋ ಒಬ್ಬಟ್ಟು ಬೇಯ್ತಾ ಇದೆ. ಒಬ್ಬಟ್ಟು ತಗೊಳ್ಳೋದಕ್ಕೆ ಜನ ಎಷ್ಟು ಕ್ಯೂವಲ್ಲಿದ್ದಾರೆ ಅಂದರೆ, ಇವ್ರು ತಟ್ತಾ ಇರೋ ಒಬ್ಬಟ್ಟು ಸಾಕಾಗುತ್ತೋ ಇಲ್ವೋ ಅನ್ನಿಸ್ಬೇಕು, ಅಷ್ಟು ಜನ ನಿಂತಿದ್ರು. ಒಂದೊಂದು ಐಟಮ್ ತೊಗೊಳೋದಕ್ಕೂ ಎಷ್ಟೆಷ್ಟು ಕ್ಯೂ ಇರ್ತಿತ್ತು ಅಂದರೆ, ಈ ಕ್ಯೂನಲ್ಲಿ ನಿಂತ್ಕೊಂಡು ಯಾರಪ್ಪ ಇದನ್ನು ತಿಂತಾರೆ ಅನ್ನಿಸೋದು. ನೋಡಿ, ಮ್ಯಾಂಗೋ ಟ್ವಿಸ್ಟರ್ಗೆ ಎಷ್ಟು ಕ್ಯೂ ನಿಂತಿದೆ. ಇವಾಗ ಎಲ್ಲ ಕಡೆ ಪೊಟ್ಯಾಟೊ ಟ್ವಿಸ್ಟರ್ ಸಿಗುತ್ತೆ. ಇದು ಅದೇ ರೀತಿ ಮ್ಯಾಂಗೋ ಟ್ವಿಸ್ಟರ್. ಮ್ಯಾಂಗೋ ಸ್ಯಾಂಡ್ವಿಚ್ ಕೂಡ ಸಿಗುತ್ತೆ. ನೋಡಿ, ಸ್ಯಾಂಡ್ವಿಚ್ಗೆ ಎಷ್ಟು ಜನ ನಿಂತಿದ್ದಾರೆ. ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ ಬಿಸಿ ಬಿಸಿಯಾಗಿ. ಅಲ್ಲೇ ಸ್ಯಾಂಡ್ವಿಚ್ನ ಮಾಡಿಕೊಡ್ತಾರೆ. ಪೂರಿ ಮತ್ತು ಸೀಕರ್ಣೆ, ಮ್ಯಾಂಗೋ ಸೀಕರ್ಣೆ. ಪೂರಿ ಮ್ಯಾಂಗೋ ಸೀಕರ್ಣೆ. ಪೂರಿನೂ ಕೂಡ ಅಲ್ಲಲ್ಲಿ ಬಿಸಿ ಬಿಸಿಯಾಗಿ ಹಾಕ್ತಾಯಿದ್ರು. ಸೀಕರ್ಣೆ
ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ಮ್ಯಾಂಗೋ ಮಿಲ್ಕ್ ಶೇಕ್. ಮ್ಯಾಂಗೋ ಲಸ್ಸಿ ಕೌಂಟರ್. ಬನ್ನಿ ಲಸ್ಸಿ ಯಾವ ರೀತಿ ಮಾಡ್ತಾರೆ ನೋಡೋಣ. ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತು ಮ್ಯಾಂಗೋ ಲಸ್ಸಿ ಎರಡನ್ನೂ ಮಿಕ್ಸ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಹಲಸಿನ ಹಣ್ಣಿನ ಕಬಾಬ್ ಕೂಡ ಸಿಗುತ್ತೆ. ಈ ಸಮ್ಮರಲ್ಲಿ ಮ್ಯಾಂಗೋ ಜೊತೆಗೆ ಹಲಸಿನ ಹಣ್ಣು ಕೂಡ ಬರುತ್ತೆ, ಅದು ಕೂಡ ಸ್ಪೆಷಲೇ. ಇದು ಅವಕಾಯಿ ಬಿರಿಯಾನಿ, ನೋಡೋದಕ್ಕೇ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೆಕ್ಸ್ಟು ಮ್ಯಾಂಗೋ ಬಜ್ಜಿ ಕೌಂಟರ್. ಕೌಂಟರಲ್ಲಿ ಮ್ಯಾಂಗೋ ಯಾವ ರೀತಿ ಮಾಡ್ತಾರೆ ನೋಡೋಣ ಬನ್ನಿ. ನೋಡಿ, ಮಾವಿನಕಾಯಿನ ನಾವು ಆಲೂಗೆಡ್ಡೆ ಕಟ್ ಮಾಡ್ತೀವಲ್ಲ, ಆ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಎಣ್ಣೆಗೆ ಹಾಕಿ ಬೇಯಿಸ್ಕೊತಾ ಇದ್ದಾರೆ. ನೆಕ್ಸ್ಟು ಮ್ಯಾಂಗೋ ದೋಸೆ ಮತ್ತು ಮ್ಯಾಂಗೋ ಸಾಗು. ನೋಡಿ, ದೋಸೆಗೆ ಮಾವಿನಕಾಯಿ ಹಾಕಿ ದೋಸೆ ಮಾಡಿಕೊಟ್ಟಿದ್ದಾರೆ. ತುಂಬ ಟೇಸ್ಟಿಯಾಗಿತ್ತು, ಮಕ್ಕಳು ತಿಂತಾಯಿದ್ದಾರೆ. ರೈಸ್ ಕೌಂಟರು. ಇಲ್ಲಿ ಮ್ಯಾಂಗೋ ಚಿತ್ರಾನ್ನ, ಮ್ಯಾಂಗೋ ರೈಸು, ಹಲಸಿನಕಾಯಿನ ಬಿರಿಯಾನಿ ಮತ್ತು ಮ್ಯಾಂಗೋ ಕೇಸರಿ ಬಾತು ಎಲ್ಲ ಸಿಗ್ತಾಯಿತ್ತು. ಮ್ಯಾಂಗೋ ಕೇಸರಿ ಬಾತು ತುಂಬ ಚೆನ್ನಾಗಿತ್ತು. ಇದು ಸ್ವೀಟ್ ಕೌಂಟರಲ್ಲಿ ಏನೇನೆಲ್ಲ ಸ್ವೀಟ್ ಇದೆ ಮ್ಯಾಂಗೋಯಿಂದ ಮತ್ತು ಹಲಸಿನಹಣ್ಣಿಂದ ಮಾಡಿರೋದು ಅಂತ ಲಿಸ್ಟಲ್ಲಿ ಹಾಕಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಬಿಲ್ಲಿಂಗ್ ಮಾಡಿಸ್ಕೊಂಡು ತೊಗೋಬೋದು. ಗುಲಾಬ್ ಜಾಮೂನ್ ಅಂತೂ ಸೂಪರಾಗಿತ್ತು. ಮ್ಯಾಂಗೋ ಫ್ಲೇವರು ಗುಲಾಬ್ ಜಾಮೂನ್ ತೊಗೊಂಡಿದ್ವಿ. ಗುಲಾಬ್ ಜಾಮೂನ್ ತುಂಬ ಇಷ್ಟ ಆಯಿತು ನಮಗೆ. ಮತ್ತು ಮ್ಯಾಂಗೋ ಹಲ್ವಾ, ಮ್ಯಾಂಗೋ ಮೈಸೂರು ಪಾಕು ಮತ್ತು ಕಡ್ಡಿ ಚಿಪ್ಸ್ ಮಾಡಿದ್ದಾರೆ ಮ್ಯಾಂಗೋಯಿಂದ. ನೋಡಿ, ಮ್ಯಾಂಗೋ ಮತ್ತು ಹಲಸಿನ ಹಣ್ಣಿಂದ ಜಿಲೇಬಿ ಮಾಡಿದ್ದಾರೆ. ಸ್ವೀಟಲ್ಲೇ ಎಷ್ಟೊಂದು ಥರ ಸ್ವೀಟ್ನ ಮಾಡಿದರು. ಮ್ಯಾಂಗೋ ಮತ್ತು ಹಲಸಿನ ಹಣ್ಣಿಂದು ಏನೇನು ಸಿಗುತ್ತೆ, ಎಷ್ಟೆಷ್ಟು ರೈಟು ಅಂತ ಲಿಸ್ಟ್ ಮಾಡಿದ್ದಾರೆ. ಮ್ಯಾಂಗೋ ಚಾಟ್ಸ್ ಕೌಂಟರ್. ಇಲ್ಲಿ ಮ್ಯಾಂಗೋ ಪಾನಿಪುರಿ, ಮ್ಯಾಂಗೋ ಮಸಾಲೆ ಪುರಿ ಮತ್ತು ದಹಿ ಪುರಿ ಸಿಗ್ತಾಯಿತ್ತು. ಮ್ಯಾಂಗೋ ಮಸಾಲೆ ಪುರಿ ಅಂತೂ ತುಂಬ ಸೂಪರಾಗಿತ್ತು. ನೀವು ಕೂಡ ಹೋದರೆ ಒಂದು ಸಲ ಇದನ್ನು ಟೇಸ್ಟ್ ಮಾಡಿ ನೋಡಿ. ಮತ್ತು ಮ್ಯಾಂಗೋ ಕುನಾಫಾ. ಇದು ಮ್ಯಾಂಗೋ ಕುನಾಫಾ ಅಂತ. ಮ್ಯಾಂಗೋ ಪಕೋಡ ಮತ್ತು ಮ್ಯಾಂಗೋ ಕಡ್ಡಿ ಚಿಪ್ಸ್ ಮಾಡ್ತಾ ಇದ್ದಾರೆ. ಮ್ಯಾಂಗೋ ಪಕೋಡ ಅಂತೂ ಇಷ್ಟ ಆಯಿತು, ಚೆನ್ನಾಗಿತ್ತು. ರಾ ಮ್ಯಾಂಗೋ ಪಾಸ್ತಾ ಹೇಗಿದೆ ಟ್ರೈ ಮಾಡೋಣ ಅಂತ ತಗೊಂಡಿದ್ವಿ. ಪಾಸ್ತಾ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು.
ಇಲ್ಲಿ ಡ್ರಾಯಿಂಗ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾವು ಯಾವ ರೀತಿ ಇರ್ತೀವೋ ಅದೇ ರೀತಿ ಡ್ರಾಯಿಂಗ್ ಮಾಡಿಕೊಡ್ತಾರೆ ಮತ್ತು ಕಾರ್ಟೂನ್ ರೀತಿ ಕೂಡ ಮಾಡಿಕೊಡ್ತಾರೆ. ಮತ್ತು ಟ್ಯಾಟೋಸ್ ಕೂಡ ಎಲ್ಲ ಹಾಕಿಸ್ಕೊಳ್ತಾ ಇದ್ರು. ಫ್ರೈ ಮಾಡಿಲ್ವಾ ಇದು ಎಣ್ಣೆಯಲ್ಲಿ? ಬರೀ ಕೋಟೆಡ್ ಅಷ್ಟೇ. ಏನಂತ ಹೆಸರು ಇದು? ಸೂಪರ್ ನಟ್ಸು. ಇದು ಸೂಪರ್ ನಟ್ಸ್, ಸೂಪರ್ ನಟ್ಸ್ ಕೋಟೆಡ್ ಇದೆ ಇದು. ಇದರಲ್ಲಿ ಹಾಟ್ ಆ್ಯಂಡ್ ಸ್ಪೈಸಿ, ಆನಿಯನ್, ಟೊಮೆಟೊ, ಚಟ್ಪಟಿ ಎಲ್ಲ ಫ್ಲೇವರ್ಸ್ ಇದೆ. 4 ಫ್ಲೇವರ್ ಇದೆ. ಇಲ್ಲಿ ಮಕ್ಕಳು ಆಟ ಆಡೋದಕ್ಕೂ ಕೂಡ ತುಂಬಾ ಗೇಮ್ಸ್ಗಳಿತ್ತು. ಹೇಗೆ ಕೆಜಿ? 100 ರೂಪಾಯಿ. ಒಂದು ಬಾಕ್ಸ್ ತಗೊಂಡ್ರೆ ಇದು ಬಾಕ್ಸ್ 450. ಇದು 450. ಎಷ್ಟು ಕೆಜಿ ಬರುತ್ತೆ? 3 ಕೆಜಿ. 3 ಕೆಜಿ. ಇದ್ರೊಳಗೆ ಇನ್ನೂ ಹಣ್ಣು ಹಾಕ್ಬೇಕು ನಾವು. ಇಲ್ಲ ಅದಕ್ಕೆ ದಪ್ಪ ತೊಳೆದೆ ಇದು ಈ ಸೈಜ್ ಬರುತ್ತೆ. ಮಾವಿನಹಣ್ಣು ತಗೊಳ್ಳೋರ್ಗೂ ಕೂಡ ಬಾದಾಮಿ, ರಸಪೂರಿ, ಬಾಗೇನಪಲ್ಲಿ ಅಂತ ರಾಶಿ ಮಾವಿನಹಣ್ಣುಗಳಿದೆ. ಅಲ್ಲಿ ಡಿಜೆ ಮ್ಯೂಸಿಕ್ ಹಾಕಿದ್ರು. ಆ ಸಾಂಗು ಕೇಳ್ತಾ ಇದ್ರೆ ನಮ್ಗೆ ಸ್ಟೆಪ್ ಹಾಕ್ಬೇಕು ಅನಿಸ್ತಾ ಇತ್ತು. ನಮ್ಮ ಗಣ ಮಕ್ಕಳೆಲ್ಲ ಪಕ್ಕದಲ್ಲಿ ಯಾರೋ ಕಾಲೇಜ್ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ರು. ಅವ್ರನ್ನ ನೋಡಿಕೊಂಡು ನಾವು ಅವ್ರ ರೀತಿನೇ ಮಾಡ್ತೀವಿ ಅಂತ ಚೆನ್ನಾಗಿ ಕುಣಿದು ಎಂಜಾಯ್ ಮಾಡಿದ್ರು. ಮ್ಯಾಂಗೋ ಲವರ್ಸ್ಗಳು ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡೋದ್ರಿಂದ ಮ್ಯಾಂಗೋದು ತುಂಬಾ ರೆಸಿಪೀಸ್ಗಳಿದೆ. ಅದನ್ನೆಲ್ಲ ಟೇಸ್ಟ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಕ್ವಾಲಿಟಿ ಟೈಮ್ಸ್ ಕೂಡ ಸ್ಪೆಂಡ್ ಮಾಡಿದಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸುಮಾಶ್ರೀ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಟೀಮ್ ಹೇಗಿದೆ? ಸೂಪರ್.